ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಹಾಗಲಕಾಯಿ ಪಲ್ಯನ ಕಹಿ ಇಲ್ಲದೆ ಹೇಗೆ ಮಾಡ್ಕೊಳ್ಳೋದು, ಹಾಗೆಯೇ ಸಂಜೆ ಸ್ನ್ಯಾಕ್ಸಿಗೆ ನಾನು ಈ ಕಡಲೆಬೇಳೆ ವಡೆಯನ್ನು ತುಂಬಾ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ಸೀಸನ್ನಲ್ಲಿ ಸಿಗುವಂತಹದ್ದು ಕಲ್ಲಂಗಡಿ ಹಣ್ಣು, ದ್ರಾಕ್ಷಿ ಹಣ್ಣು ಇದೆಲ್ಲ ಕೂಡ ಇವಾಗ ಸೀಸನ್ನಲ್ಲಿ ಸಿಗುವಂಥ ಹಣ್ಣುಗಳು. ಟೈಮಲ್ಲಿ ಸಿಗುವಂತಹ ಹಣ್ಣುಗಳಾಗಲಿ ತರಕಾರಿಗಳನ್ನಾಗಲಿ ಎಲ್ಲವನ್ನು ನಾವು ತಿನ್ನಬೇಕು. ಕಲ್ಲಂಗಡಿ ಹಣ್ಣು, ದ್ರಾಕ್ಷಿ ಹಣ್ಣಿನ ಟೈಮಲ್ಲೆಲ್ಲ ನಮಗೆ ಯಾವಾಗ ಕೊಟ್ರೂ, ಯಾವ ಟೈಮಲ್ಲಿ ಕೊಟ್ರೂ ಕೂಡ ನಾವು ತಿಂದುಬಿಡ್ತೀವಿ. ಅಷ್ಟು ಚೆನ್ನಾಗಿರುತ್ತೆ. ಆ ಸೀಸನ್ ಬಂದ್ರೇ ಒಂಥರ ಚೆನ್ನಾಗಿರುತ್ತೆ. ಒಂಥರ ಸೆಕೆ ವಾತಾವರಣ ಇರೋದಕ್ಕೂ ಕೂಡ ಈ ಹಣ್ಣುಗಳು ಬರೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಆ ಸೀಸನ್ನಲ್ಲಿ ಸಿಗುವಂಥ ಹಣ್ಣುಗಳು ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಈ ಕಲ್ಲಂಗಡಿ ಹಣ್ಣಲ್ಲಿ ಇದಾಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಹಾಗೆ ಕಟ್ ಮಾಡ್ಕೊಂಡು ತಿನ್ಬೋದು. ಯಾವ ಟೈಮಲ್ಲಿ ಬೇಕಾದರೂ ನಾವು ತಿಂದ್ರೂ ನಮಗೆ ಬೇಜಾರಂತ ಅನಿಸೋದೇ ಇಲ್ಲ. ಈ ಕಲ್ಲಂಗಡಿ ಹಣ್ಣು ಏನೆಲ್ಲ ರೆಸಿಪಿನ ಮಾಡಿದೆ ಹಾಗೂ ಏನೆಲ್ಲ ಮಾಡಿಕೊಂಡೆ ಎಲ್ಲವನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ನನ್ನ ವೀಡಿಯೋನ ನೋಡಿ. ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಬೆಳಗಿನ ತಿಂಡಿಗೆ ಹಾಗಲಕಾಯಿ ಪಲ್ಯ ಮತ್ತು ರೊಟ್ಟಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಹಾಗಲಕಾಯಿ ಪಲ್ಯನ ನಾನು ಯಾವುದೇ ರೀತಿ ಬೆಲ್ಲ ಆಗಲಿ ಏನನ್ನು ಕೂಡ ಯೂಸ್ ಮಾಡ್ದೇ ನಾನು ಮಾಡ್ತಾಯಿದ್ದೀನಿ. ಯಾಕೆಂದರೆ ಒಬ್ಬೊಬ್ಬರು ಕಹಿ ಬಂದುಬಿಡುತ್ತೆ ಅಂತ ಹೇಳಿಬಿಟ್ಟು ಬೆಲ್ಲ ಹಾಕ್ಬಿಟ್ಟೆಲ್ಲ ಮಾಡ್ತಾರೆ. ಅದು ಅಷ್ಟೊಂದು ಸ್ವೀಟ್ ಆಗಿರುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ನಾನು ಈ ಬೆಲ್ಲ ಹಾಕ್ತೇನೆ ಹೇಗೆ ಕಹಿ ಇಲ್ಲದೇ ಈ ಸಾಂಬಾರು ಮಾಡೋದು ಅಥವಾ ಪಲ್ಯ ಮಾಡೋದು ಅಂತ ಹೇಳಿಬಿಟ್ಟು ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಮೊದಲಿಗೆ ಹಾಗಲಕಾಯನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನೆಲ್ಲ ನೀರೆಲ್ಲ ತೆಗೆದು ಒರೆಸಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ನಾನು ಈ ಬೀಜವನ್ನು ತೆಗೆದುಬಿಟ್ಟು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಎಳೆ ಹಾಗಲಕಾಯಿ ಆದರೆ ಅದ್ರ ಬೀಜ ಕೂಡ ಹಾಕ್ಕೊಳ್ಬೋದು. ಇದು ಸ್ವಲ್ಪ ಬಲ್ತಿದೆ, ಹಾಗಾಗಿ ಅದು ಬೀಜ ಎಲ್ಲ ಸ್ವಲ್ಪ ದಪ್ಪ ಇದೆಯಲ್ಲ, ಅದಕ್ಕೋಸ್ಕರ ಅಂದರೆ ಈ ಸಾಂಬಾರಲ್ಲಿ ಒಂಥರ ಕರ ಅಂತ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಬೀಜವನ್ನೆಲ್ಲವನ್ನು ತೆಗಿತಾ ಇದ್ದೀನಿ. ನಾನು ಎಳೆದಾದರೆ ನಾನು ಬೀಜವನ್ನು ತೆಗಿಯಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಈ ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಏನೇನು ಬೇಕು ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಬಿಸಿ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಸಾಸಿವೆ ಸಿಡಿದಾದ ನಂತರ ನಾನು ಸ್ವಲ್ಪ ಒಂದು 2 ಈರುಳ್ಳಿಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು. ಅದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದರೆ ನಮಗೆ ಈ ಪಲ್ಯದಲ್ಲಿ ಚೆನ್ನಾಗಿರುತ್ತೆ. ಇವಾಗ ನಾನು ಈ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಈ ಹಾಗಲಕಾಯನ್ನು ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಈ ಹಾಗಲಕಾಯಿ ಹಾಕಿದ ನಂತರ ನಾವು ನೀಟಾಗಿ ಫ್ರೈ ಮಾಡಬೇಕು. ನೋಡಿ, ಕಹಿ ಅಂಶ ಎಲ್ಲ ನಮಗೆ ಹುರಿಯೋದ್ರಿಂದನೇ ನಮಗೆ ಚೆನ್ನಾಗಿ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಈ ಹಾಗಲಕಾಯನ್ನು. ನೋಡಿ, ನಾನು ಇದು ಹಾಕಿದ ನಂತರ ಒಂದು 5 ನಿಮಿಷ ನಾನು ಚಿಕ್ಕ ಉರಿ ಮಾಡಿಕೊಂಡು ಹಾಗೇ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆ ಹಾಕಿರ್ತೀವಲ್ಲ, ಈ ಒಗ್ಗರಣೆಗೆಯಿಂದನೇ ನಾನು ಇದಕ್ಕೇನು ಹಾಕಲ್ಲ, ಬೇರೆ ಇದರನ್ನೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಬಾಡಿದಾಗುತ್ತೆ, ಅಷ್ಟರವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಉಪ್ಪನ್ನು ಹಾಕಿದ ನಂತರನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನಿಧಾನವಾಗಿ ತಿರುಗಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದನೂ ಕೂಡ ಈ ಕಹಿ ಎಲ್ಲ ಸ್ವಲ್ಪ ಹೊರಟೋಗ್ಬಿಡುತ್ತೆ. ಇವಾಗ ನಾನು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಅರಿಶಿಣ ಪುಡಿ ಹಾಕಿದ ನಂತರನೂ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಎಲ್ಲ ಒಂಥರ ಶ್ರಿಂಕ್ ಆದಂಗೆ ಆಗ್ತಾಯಿದೆ ಹಾಗಲಕಾಯಿ. ಅಷ್ಟರವರೆಗೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಯಾವುದೇ ರೀತಿಯಾದಂತಹ ಬೆಲ್ಲವನ್ನು ಹಾಕೋದಿಲ್ಲ. ಹಾಗೆಯೇ ಕೂಡ ನಾವು ಚಿಕ್ಕ ಮಕ್ಕಳು ಕೂಡ ಇದನ್ನು ತಿಂತಾರೆ ಇಷ್ಟಪಟ್ಬಿಟ್ಟು. ನಮ್ಮ ಮನೆಯಲ್ಲೆಲ್ಲ ನಾನು ಬೆಲ್ಲ ಹಾಕ್ತೇನೆ ಯಾವಾಗಲೂ ಮಾಡೋದು. ಆದ್ರೂ ಕೂಡ ಚೆನ್ನಾಗಿ ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಹಾಗೇ ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ನೀರನ್ನು ಕೂಡ ಹಾಕ್ತಾಯಿಲ್ಲ. ಇವಾಗ ನಾನು ಈ ಒಂದು 3 ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಟೊಮೆಟೊ ಹಣ್ಣನ್ನು ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ನೀರೇನು ಕೂಡ ಹಾಕ್ಕೊಳ್ಬಾರ್ದು. ಈ ಕಹಿ ಎಲ್ಲ ನಮಗೆ ಈ ಟೊಮೆಟೊ ಹಣ್ಣಿಗೂ ಕೂಡ ಹಿಡ್ಕೊಳ್ಳುತ್ತೆ. ಆವಾಗ ನಮಗೆ ಅಷ್ಟೊಂದು ಕಹಿ ಬರಲ್ಲ ಈ ಹಾಗಲಕಾಯಿ. ನಾನು ಇದರ ರಸವನ್ನು ಕೂಡ ತೆಗಿತಾ ಇಲ್ಲ, ಈ ಹಾಗಲಕಾಯಿದು ಹಾಗೇ ಹಾಕಿದ್ದೀನಿ. ನೀವು ನೋಡ್ತಾ ಇರ್ಬೋದು.
ನೋಡಿ ಎಲ್ಲ ಬೆಂದಿದೆ. ಈ ಟೊಮೆಟೊ ಹಣ್ಣು ಜೊತೆ ಎಲ್ಲ ಸೇರಿಕೊಂಡು ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಬರೀ ಹಾಗಲಕಾಯಿನೇ ಹಾಕಿದಾಗ ನಮಗೆ ಈ ಹಾಗಲಕಾಯಿದು ಕಹಿ ಎಲ್ಲ ಅಲ್ಲೇ ಉಳಿದ್ಬಿಡುತ್ತೆ. ಈ ಟೊಮೆಟೊ ಹಣ್ಣು ಇವನ್ನೆಲ್ಲ ಹಾಕುವಾಗ ಅದರದ್ದು ಕಹಿ ಎಲ್ಲ ಸ್ವಲ್ಪ ಈ ಟೊಮೆಟೊ ಹಣ್ಣು ಎಳ್ಕೊಳ್ಳುತ್ತೆ. ಇವಾಗ ನಾನು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇಲ್ಲ. ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿಯನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಇವೆರಡನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಹಾಗಲಕಾಯಿ ಎಲ್ಲ ಬೆಂದಿದೆ. ಕ್ಲೀನಾಗಿ ನೋಡಿದ್ರೇ ಗೊತ್ತಾಗ್ತಿದೆ. ನೋಡಿ ಇವಾಗ ನಾನು ಹುಳಿಯನ್ನು ಹಿಂಡ್ಕೊಳ್ತಾ ಇದ್ದೀನಿ. ನಾನು ಒಂದು ದೊಡ್ಡದಾದಂತಹ ನಿಂಬೆಹಣ್ಣನ್ನು ಇಡೀ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಹುಳಿ ಕೂಡ ಚೆನ್ನಾಗಿ ಹಾಕಿದ್ರೆ ನಾವು ಟೊಮೆಟೊ ಹಣ್ಣನ್ನು ಹಾಕಿರ್ತೀವಲ್ಲ ಅದರಲ್ಲೂ ಹುಳಿ ಅಂಶ ಇರುತ್ತೆ. ಹಾಗೆಯೇ ನಾನು ಒಂದು ನಿಂಬೆಹಣ್ಣನ್ನು ಕೂಡ ಇಡೀ ಆದಂತಹ ನಿಂಬೆಹಣ್ಣನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಈ ಕಹಿಯನ್ನೆಲ್ಲ ಎಳ್ಕೊಂಬಿಡುತ್ತೆ. ನೋಡಿ ಇವಾಗ ನಾನು ಕೊನೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋದ್ರಿಂದನೂ ಕೂಡ ನಮಗೆ ಈ ಹಾಗಲಕಾಯಿ ಪಲ್ಯದಲ್ಲಿ ಯಾವುದೇ ರೀತಿಯಾದಂತಹ ಕಹಿ ಬರಲ್ಲ. ನೋಡಿ ನಾನು ಇದಕ್ಕೆ ಬೆಲ್ಲ ಏನೂ ಕೂಡ ಸೇರಿಸ್ತಾ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದು ಅದರಲ್ಲೂ ನಮ್ಮ ಕಡೆ ರೊಟ್ಟಿಗೆಲ್ಲ ಈ ಥರ ಹಾಗಲಕಾಯಿ ಪಲ್ಯ ಎಲ್ಲ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ನಾನು ರೊಟ್ಟಿ ಮಾಡ್ಕೊಂಡಿದ್ದೆ. ಅದಕ್ಕೆ ನಾನು ಕೊಡಗಿನ ಅಕ್ಕಿ ರೊಟ್ಟಿ ಅದನ್ನು ಮಾಡ್ಕೊಂಡಿದ್ದೆ. ಅದಕ್ಕೆ ನಾನಿವಾಗ ಈ ಪಲ್ಯವನ್ನು ಹಾಕ್ಕೊಂಡು ನಾನಿವತ್ತು ಬೆಳಗಿನ ತಿಂಡಿಗೆ ಈ ರೊಟ್ಟಿಯನ್ನು ಮಾಡಿಕೊಂಡು ಈ ಥರ ಪಲ್ಯವನ್ನು ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಯಾವುದೇ ರೀತಿಯಾದಂತಹ ಕಹಿ ಆಗಲ್ಲ. ಎಲ್ಲರೂ ಕೂಡ ಇಷ್ಟಪಟ್ಕೊಂಡು ತಿಂತಾರೆ. ನಮ್ಮ ಮನೇಲಂತೂ ಈ ಥರ ಕಹಿ ಆಗಿದೆ ಅಂತ ಹೇಳಿಬಿಟ್ಟು ತಿನ್ನದೇ ಇರೋದು ಯಾವತ್ತೂ ಇಲ್ಲ. ನಾನು ಹಾಗಲಕಾಯಿ ಪಲ್ಯ ಮಾಡಿದಾಗ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಒಬ್ಬೊಬ್ಬರು ಈ ಹಾಗಲಕಾಯಿನ ಕಟ್ ಮಾಡಿಬಿಟ್ಟು ಅದನ್ನು ರಸ ಎಲ್ಲ ತೆಗೆದುಬಿಟ್ಟು ಇದು ಮಾಡ್ತಾರೆ, ಪಲ್ಯ ಮಾಡ್ತಾರೆ. ನಾನು ಆ ರಸನೂ ಕೂಡ ತೆಗಿಯೋಲ್ಲ. ಹಾಗೇ ಮಾಡಿದ್ದು. ನನಗೇನು ಕಹಿ ಅಂತ ಏನೂ ಅನಿಸಲ್ಲ. ಯಾರಿಗೂ ಕೂಡ ಅಷ್ಟೊಂದು ಕಹಿ ಅಂದರೆ ಹಾಗಲಕಾಯಿ ಮೇಲೆ ಸ್ವಲ್ಪ ಕಹಿ ಇದ್ದೇ ಇರುತ್ತೆ. ಆದರೆ ತುಂಬ ಕಹಿ ತಿನ್ನದೇ ಇರೋ ಥರ ಏನು ಕಹಿ ಆಗಲ್ಲ. ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಬೆಳಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಅಡುಗೆ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಆನಂತರ ನಾನು ಈ ಕಲ್ಲಂಗಡಿ ಹಣ್ಣನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಈ ಕಲ್ಲಂಗಡಿ ಹಣ್ಣನ್ನು ನಾನು ಹೀಗೆ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಅದನ್ನು ನಾನು ಒಂದು ಸ್ಪೂನಿಂದ ಈ ರೀತಿಯಾಗಿ ಈ ಸ್ಕೂಪ್ ಥರ ನಾನು ತೆಗಿತಾ ಇದ್ದೀನಿ. ನೋಡಿ ಈ ಥರ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಈ ರೀತಿ ತೆಗೆದು ಕೊಟ್ಟರೆ. ಮತ್ತು ಅದರಲ್ಲಿ ಉಳಿದಿರುವಂಥದ್ದನ್ನೆಲ್ಲ ನಾನು ಜ್ಯೂಸ್ ಮಾಡ್ತೀನಿ. ಹೀಗೆ ಮೇಲೆಲ್ಲ ತೆಗೆದು ಇದಕ್ಕೆ ಒಂದು ಸ್ವಲ್ಪ ಕೋಲ್ಡ್ ಅಂತ ಏನಾದರೂ ಆಗುತ್ತೆ ಅನ್ನೋದಾದರೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಸಾಲ್ಟನ್ನು ನಾನು ಹಾಕ್ಕೊಡ್ತೀನಿ ಮೇಲ್ಗಡೆ. ಹೀಗೆ ಹಾಕ್ಕೊಟ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ರೀತಿಯಾಗಿ ಅದನ್ನೆಲ್ಲ ತೆಗೆದುಕೊಟ್ರೆ, ಆದರೆ ಕಟ್ ಮಾಡಿದ್ರೆ ನಮಗೆ ಅಷ್ಟೊಂದು ಅದ್ರದ್ದು ರಸ ಎಲ್ಲ ಇಳಿದು ಹೋದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ತೆಗೆದು ಇದರಲ್ಲಿ ಉಳಿದಿರುವಂಥದ್ದನ್ನ ನಾನು ಜ್ಯೂಸ್ ಮಾಡ್ತೀನಿ. ನೋಡಿ ಇದು ತುಂಬಾ ಚೆನ್ನಾಗಿತ್ತು. ಅಂದರೆ ಈ ಫಸ್ಟ್ ಸ್ಟಾರ್ಟಿಂಗಲ್ಲೇ ಕೂಡ ಇಷ್ಟೊಂದು ಚೆನ್ನಾಗಿತ್ತು. ಅಂದರೆ ಅದ್ರ ಬೀಜನೂ ಕೂಡ ಅಷ್ಟೊಂದು ಇರಲಿಲ್ಲ. ಒಂದೊಂದು ಕಡೆ ಇತ್ತಷ್ಟೇ, ಇನ್ನು ಹೆಚ್ಚೇನಿರಲಿಲ್ಲ. ನೋಡಿ ಸ್ವಲ್ಪ ನಾನು ಇದಕ್ಕೆ ಚಿಲ್ಲಿ ಪೌಡರನ್ನು ಹಾಕಿ ಆನಂತರ ಸ್ವಲ್ಪ ಸಾಲ್ಟನ್ನು ಹಾಕಿಬಿಟ್ಟು ನೋಡ್ತೀನಿ. ಹಾಗೆಯೇ ಪೆಪ್ಪರ್ ಕೂಡ ಸ್ವಲ್ಪ ಹಾಕಿಬಿಟ್ಟು ಕೊಟ್ಟರೆ ಮಕ್ಕಳಿಗೆಲ್ಲ ಈ ಗಂಟ್ಲು ನೋವು ಆಗ್ಬೋದು, ಈ ಥರ ಶೀತ ಆಗುತ್ತೆ ಅನ್ನೋರಿಗೆಲ್ಲ ಈ ಥರ ಕೊಡ್ಬೋದು. ಅಂದರೆ ಒಂದೊಂದು ಸರಿ ನಮಗೆ ಈ ಸೆಕೆ ವಾತಾವರಣಕ್ಕೂ ಕೂಡ ಒಂದೊಂದು ಸರಿ ಶೀತ ಥರ ಆಗಿಬಿಡುತ್ತೆ. ಆವಾಗ ನಾವು ಈ ಥರ ಚಿಲ್ಲಿ ಪೌಡರ್ ಅಥವಾ ಪೆಪ್ಪರ್ ಪೌಡರ್ ಈ ರೀತಿ ಏನಾದ್ರು ಹಾಕ್ಕೊಂಡ್ರೆ ನಮಗೆ ಶೀತ ಕೆಮ್ಮು ಏನೂ ಆಗಲ್ಲ ಅಂತ ಅಂದ್ಕೊಳ್ತೀನಿ. ನಾನು ಯಾವಾಗಲೂ ಈ ಥರ ಸ್ವಲ್ಪ ಹೀಗೆ ಅದ್ರ ಮೇಲೆ ಸ್ವಲ್ಪ ಹಾಕ್ಕೊಟ್ರೆ ಆವಾಗ ಮಕ್ಕಳಿಗೆ ತಿನ್ನೋರಿಗೂ ಕೂಡ ಚೆನ್ನಾಗಿ ತಿಂತಾರೆ. ಮತ್ತು ಸ್ವಲ್ಪ ಪೆಪ್ಪರೆಲ್ಲ ಸ್ವಲ್ಪ ಈ ಗಂಟ್ಲು ನೋವಿಗೆ ಸ್ವಲ್ಪ ಸರಿಯಾಗುತ್ತೆ. ನೋಡಿ ನಾನು ಈ ರೀತಿಯಾಗಿ ಆಮೇಲೆ ಇದೆಲ್ಲ ನಾನು ಈ ಥರ ಜ್ಯೂಸ್ ಮಾಡ್ಕೊಂಡು ಬಿಡ್ತೀನಿ. ಒಂದು ಸ್ವಲ್ಪ ಈ ಹಣ್ಣನ್ನು ನಾನು ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ. ಆ ಕಟ್ ಮಾಡಿರೋದನ್ನ ನಾನು ಇದ್ರ ಮೇಲೆ ಹಾಕ್ತೀನಿ. ಇವಾಗ ನೋಡಿ ಈ ಥರ ಮಾಡಿಕೊಂಡ್ರೆ ನಮಗೆ ಈಗ ಕುಡಿಯುವಾಗ ತುಂಬಾ ನೈಸಾಗಿರ್ಬಿಡುತ್ತಲ್ಲ ನೋಡಿ ಜ್ಯೂಸಲ್ಲಿ, ಅದರಲ್ಲಿ ಇವಾಗ ಒಂದೊಂದು ಈ ಥರ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಥರ ಕಲ್ಲಂಗಡಿ ಹಣ್ಣನ್ನು ಈ ಥರ ಜ್ಯೂಸ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಸ್ವಲ್ಪ ಬಟ್ಟೆ ಎಲ್ಲ ಸ್ವಲ್ಪ ಮಡಚಲಿಕ್ಕೆ ಇತ್ತು, ಅದನ್ನೆಲ್ಲ ಮಡಚಿಟ್ಕೊಂಡು ಹಾಗೆಯೇ ಸ್ವಲ್ಪ ಹೊತ್ತು ಬಿಟ್ಟು ನೋಡೋ ಅಷ್ಟರೊಳಗೆ ಟೈಮ್ ಆಗಿದೆ, ಗೊತ್ತಾಗಲಿಲ್ಲ. ಸಂಜೆ ಸ್ನ್ಯಾಕ್ಸಿಗೆ ನಾನು ಈ ಕಡಲೆಬೇಳೆ ವಡೆಯನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಹಸಿರು ಮೆಣಸಿನ್ಕಾಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು 4-5 ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರ ಇಷ್ಟಪಡೋರು ಇನ್ನೊಂದೆರಡು ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಳ್ಬೋದು.
ಇವಾಗ ನಾನು ಸ್ವಲ್ಪ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಏನಕ್ಕೆ ಹಾಕ್ಕೊಳ್ಳೋದು ಅಂತ ಹೇಳಿದ್ರೆ, ಈ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ ನೋಡಿ, ಕಡಲೆಬೇಳೆ ವಡೆ ಎಲ್ಲ ತಿಂದರೆ ಆಗಲ್ಲ. ಅದಕ್ಕೋಸ್ಕರ ನಾನು ಈ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆನ ಬೆಳಗ್ಗೆನೇ ನೆನೆಸಿ ಇಟ್ಕೊಂಡಿದ್ದೆ. ನೆನೆಸ್ಬಿಟ್ಟು ಅದರದ ನೀರೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೆ. ಇವಾಗ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹಾಕ್ಕೊಂಡು ಇವಾಗ ನಾನು ಮಿಕ್ಸಿಯಲ್ಲಿ ಆಡಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ತುಂಬ ನೈಸಾಗಿಯೂ ಕೂಡ ಆಡಿಸ್ಕೊಳ್ಳಲ್ಲ, ತುಂಬ ದಪ್ಪನೂ ಆಡಿಸ್ಕೊಳ್ಳಲ್ಲ, ಆ ರೀತಿಯಾಗಿ ಆಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಿರಬೇಕು. ನಾನು ಆಡಿಸ್ಕೊಳ್ಳುವಾಗ ನಾನು ನೋಡಿ ಈ ಥರ ಮಾಡ್ಕೊಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಈ ಉಳಿದಿದ್ದನ್ನು ಎಲ್ಲವನ್ನು ಕೂಡ ನಾನು ಈ ಥರ ಮಿಕ್ಸಿ ಮಾಡಿಕೊಂಡು ಇಟ್ಕೊಳ್ತೀನಿ. ಮಿಕ್ಸಿ ಮಾಡ್ಕೊಂಡ ನಂತರ ಸ್ವಲ್ಪ ಹಾಗೆಯೇ ಕೈಯಲ್ಲೇ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಒಂದೊಂದು ಕಡೆ ಆಗಿಬಿಡುತ್ತಲ್ವ, ಈ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈ ಶುಂಠಿ ಇದನ್ನೆಲ್ಲ ನಾವು ರುಬ್ಕೊಂಡಿರ್ತೀವಲ್ಲ, ಅದೊಂದು ಸಪ್ರೇಟ್ ಆದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹೀಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಅದಕ್ಕೂ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಈ ವಡೆ ಮಾಡುವಾಗೆಲ್ಲ ತುಂಬಾ ಇಷ್ಟ ಆಗುವಂಥದ್ದು ಅಂದರೆ ಈ ಸಬ್ಬಸಿಗೆ ಸೊಪ್ಪು. ಇದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎಷ್ಟು ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಸಬ್ಬಸಿಗೆ ಸೊಪ್ಪನ್ನು ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಾಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ನಮಗೆ ಈ ಸೊಪ್ಪಲ್ಲೇ ನಾವು ಈ ವಡೆ ಮಾಡಿದಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡ ನಂತರ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ, ಹೆಚ್ಚು ಹಾಕಬಾರ್ದು. ಅಂದರೆ ಈ ಕ್ರಿಸ್ಪಿಯಾಗಿ ಒಂಥರ ಸಾಫ್ಟಾಗಿ ಬರುತ್ತೆ ನಮಗೆ ಈ ವಡೆ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ, ಒಂದು 2 ಟೇಬಲ್ ಸ್ಪೂನು, ಅಳತೆಯಲ್ಲಾದರೆ ಒಂದು 2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಇವಾಗ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ಎಲ್ಲವನ್ನು ಸ್ವಲ್ಪ ನಾನು ಕೈಯಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದನ್ನು ವಡೆ ಮಾಡುವಾಗ ನಾವು ಈ ಥರ ಕೈಯಲ್ಲಿ ಕಲಿಸಿದ್ರೇ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಎಲ್ಲ ಕೂಡ ಈ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಆಗಬೇಕು. ಈ ರೀತಿಯಾಗಿ ನಾವು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ನೋಡಿ, ತುಂಬ ನೀರು ಕೂಡ ಆಗಬಾರ್ದು. ಇದು ಈ ಕಡಲೆಬೇಳೆಯನ್ನು ನಾವು ಚೆನ್ನಾಗಿ ನೀರೆಲ್ಲ ಇಳಿಸ್ಬಿಟ್ರೆ ನಮಗೆ ನೀರು ಅಷ್ಟೊಂದು ಬರಲ್ಲ. ನಾನು ಮೊದಲೇ ನೆನೆಸಿಟ್ಟಿರ್ತೀವಲ್ಲ, ನೆನೆದೆಲ್ಲ ಆದ ನಂತರ ನಾನು ಅದನ್ನು ನೀರೆಲ್ಲ ಇಳಿಸ್ಬಿಟ್ಟು ಇಟ್ಕೊಂಡಿರ್ತೀನಿ. ಹಾಗಾಗಿ ಹೆಚ್ಚು ನೀರು ನಾವು ಮಿಕ್ಸಿ ಮಾಡುವಾಗ ನಮಗೆ ಅಷ್ಟೊಂದು ನೀರು ಸಿಗಲ್ಲ. ನೋಡಿ, ಇವಾಗ ನಾನು ಎಣ್ಣೆನ ಬಿಸಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಈ ಎಣ್ಣೆಗೆ ನಾನು ಈ ರೀತಿಯಾಗಿ ವಡೆಯನ್ನು ತಟ್ಕೊಂಡು ನಾನು ಬಿಡ್ತಾಯಿದ್ದೀನಿ. ಅಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು, ಇಲ್ಲ ಅಂದರೆ ಅದು ಬಿಟ್ಕೊಂಡ್ಬಿಡುತ್ತೆ ವಡೆ ಹಾಕುವಾಗ. ನೋಡಿ, ಈ ರೀತಿಯಾಗಿ ಒಂದೊಂದನ್ನೇ ನಾವು ಹಾಕ್ಕೊಳ್ಳೋಣ. ಒಂದೊಂದೇ ಸರಿ ಎಲ್ಲವನ್ನು ಹಾಕ್ಕೊಳ್ಬಾರ್ದು. ನಾವು ಒಂದು ಬೆಂದಾದ ನಂತರ ಇನ್ನೊಂದನ್ನು ಹಾಕ್ಕೊಂಡ್ರೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಮತ್ತು ಅದು ಓಪನು ಆಗಲ್ಲ, ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಹಾಕ್ಕೊಂಡು ಇವಾಗ ಒಂದು ಸರಿ ಬೆಂದ ನಂತರ ನಾವು ಈ ಥರ ತಿರುಗಿಸ್ಕೊಳ್ಳೋಣ. ಇವಾಗ ನಾವು ಒಂದು ಸರಿ ಬೆಂದ ನಂತರ ನಾವು ಇದನ್ನು ಸ್ವಲ್ಪ ಚಿಕ್ಕ ಉರಿ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಸುಮ್ಮನೆ ಸೀದೋದಂಗೆ ಆಗಿಬಿಡುತ್ತೆ ಸುತ್ತ ಒಂಥರ. ನೋಡಿ, ಇವಾಗ ವಡೆ ಕೂಡ ಬೆಂದಿದೆ. ಇದನ್ನು ತೆಗೆದಿಟ್ಕೊಳ್ಳೋಣ. ಇವಾಗ ನೋಡಿ, ಬೆಂದಿದೆ. ಇವಾಗ ಚೆನ್ನಾಗಿ ನೀಟಾಗಿ ಎಣ್ಣೆ ಎಲ್ಲ ಇಳಿಸ್ಬಿಟ್ರೆ ನಮಗೆ ಇವಾಗ ಚೆನ್ನಾಗಿ ತೆಗೆಯೋಕ್ಕೆ ಸಿಗುತ್ತೆ. ನಾನು ಉಳಿದಿದ್ದನ್ನು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು. ಈ ಶುಂಠಿ, ನಾವು ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಇದರಿಂದ ನಮಗೆ ಗ್ಯಾಸ್ಟ್ರಿಕ್ ಕೂಡ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ಬರಿಗೆ ಈ ವಡೆ, ಕಡಲೆಬೇಳೆ ವಡೆ ಎಲ್ಲ ತಿನ್ನೋದ್ರಿಂದ ಸ್ವಲ್ಪ ಹೊಟ್ಟೆ ಉಬ್ಬಿಸ್ಕೊಂಡಂಗೆಲ್ಲ ಆಗಿಬಿಡುತ್ತೆ, ಒಬ್ಬೊಬ್ಬರಿಗೆ ಹಿಡಿಸೋದೇ ಇಲ್ಲ. ಈ ರೀತಿ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯನ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈ ಥರ ಸಬ್ಬಸಿಗೆ ಸೊಪ್ಪು ಈ ಥರ ಎಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಕಡಲೆಬೇಳೆನ ಒಂದು ನೆನೆಸಿಟ್ಕೊಂಡ್ಬಿಟ್ರೆ ನಾವು ಯಾವಾಗ ನಮಗೆ ವಡೆ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ದಾಗೆಲ್ಲ ಮಾಡ್ಕೊಳ್ಬೋದು. ತುಂಬಾ ಈಸಿಯಾಗಿ ಈ ಥರ ವಡೆಯನ್ನು ಮಾಡ್ಕೊಳ್ಬೋದು. ನಾನು ಕೂಡ ಈ ವಡೆಯನ್ನು ಮಾಡಿದೆ ಎಲ್ಲ ತುಂಬಾ ದಿನ ಆಗಿತ್ತು. ಅದಕ್ಕೋಸ್ಕರ ನಾನು ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ವಡೆಯನ್ನು ಮಾಡಿಕೊಂಡೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. Thanks for watching.